ಅಷ್ಟು ಹೈಡ್ರೇಟ್ ಮಾಡಿಕೊಂಡ್ರು ಡಿಹೈಡ್ರೇಟ್ ಆಗಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಟೆಲಿಫೋನ್ ಗೆಳತಿ ಚೆನ್ನಾಗಿದೆಯಾ ಔಟ್ಫಿಟ್? ತುಂಬ ಸ್ವಲ್ಪ ನೆಗೆಟಿವ್ ಅನ್ಸೋ ಕಮೆಂಟ್ಗಳಿಗೆ ತುಂಬ ಜನ ಅವ್ರವರೇ ಇನಿಷಿಯೇಟಿವ್ ತೊಗೊಂಡು ರಿಪ್ಲೈ ಕೊಟ್ಟಿದ್ದಾರೆ. ಮುದ್ದೆ ತಿನ್ನೋದೇ ಗೊತ್ತಿಲ್ಲ ಗೊತ್ತಾ, ನಾನು ಮುಂಗಲ್ಲ ಆಗಿದ್ದೀನಿ. ಏನು ಸಖತ್ತಾಗಿದೆ ಗೊತ್ತಾ ವೆದರು. ಯಾವ ಹಣ್ಣು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಏಳ್ಳೆಣ್ಣು ಥರ ಬಟ್ ಇದು ವೈಟ್ ಇದು ಕೊಕೊನಟ್ ಪುಡಿಂಗ್ ಮನೆಯಿಂದ. ಓ ಇಷ್ಟು ಕ್ಯೂಟ್ ಆಗಿತ್ತು, ಮಿಸ್ ಮಾಡ್ಕೊಂಡು ಜೊತೆ ಬಾಯ್. ಇವತ್ತಂತೂ ಓವರ್ ಆಗಿ ತಿಂದ್ಬಿಟ್ಟು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ಡೈಲಿ ವ್ಲಾಗ್ ಸ್ಟಾರ್ಟ್ ಆಗ್ತಿದೆ. ಒಂದು ದಿನ ಮಿಸ್ ಆಯಿತು, ಅವತ್ತು ಎಡಿಟ್ ಮಾಡೋಕ್ಕಾಗಲಿಲ್ಲ, ಫಂಕ್ಷನ್ ಇತ್ತು. ಆಮೇಲೆ ನನಗೆ ಫುಲ್ ಟಯರ್ಡ್ ಆಗಿದೆ. ಸೊ ಅದಕ್ಕೋಸ್ಕರ ಅವತ್ತೊಂದು ಸ್ಕಿಪ್ ಆಯಿತು, ಬಿಟ್ಟರೆ ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಗೈಸ್. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಒಂದು ಗಿವ್ ಅಪ್ ಮಾಡಬಾರ್ದು ಅಂತ ಹೇಳಿ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಎಸ್ ಅಫ್ಕೋರ್ಸ್ ಅವಳದು ಇವತ್ತು ಫಂಕ್ಷನ್ ಇತ್ತು ಬೆಳಿಗ್ಗೆ. ಇವತ್ತು ಸತ್ಯನಾರಾಯಣ ಪೂಜೆ ಇದೆ ಅವ್ರ ಮನೇಲಿ. ಆ್ಯಂಡ್ ಎಷ್ಟು ಅವಸ್ಥೆ ಆಗಿದೆ ಅಂತ. ಇಲ್ಲೆಲ್ಲ ಮೇಕಪ್ ಪ್ರಾಡಕ್ಟ್ಸು ಅಲ್ಲಿ ಆಮೇಲೆ ನಾವೊಂದು ವೀಡಿಯೋ ಮಾಡಿದ್ವಿ, ನಾನು ಚೇತು ಸೇರಿಕೊಂಡು ಗೆಟ್ ರೆಡಿ ವಿತ್ ಮೀ. ಅವಳ ಲುಕ್ಕು ಆ್ಯಕ್ಚುಲಿ ತೋರಿಸಿಲ್ಲ, ನಾನು ಹಂಗೆ ಒಂದು ಕ್ಲಿಪ್ ಹಾಕ್ತೀನಿ ಯಾವ ಥರ ರೆಡಿ ಆಗಿ ಹೋಗಿದ್ದಾಳೆ ಅಂದರೆ. ನಾವಿಬ್ಬರು ಒಂದು ವೀಡಿಯೋ ಮಾಡಿದ್ವಿ. ಯು ಆರ್ ಕ್ರೇಜಿ. ಇವಾಗ ರೂಮ್ ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಚೆನ್ನಾಗಿ ನೀರು ಕುಡಿಬೇಕು ಗೈಸ್. ಈ ಸಮ್ಮರಲ್ಲಿ ಎಷ್ಟು ನೀರು ಕುಡಿತೀರೋ ಅಷ್ಟು ಒಳ್ಳೆಯದು. ಅಂದರೆ ಜ್ಯೂಸು, ಮಜ್ಜಿಗೆ ಅಥವಾ ವಾಟರ್ ಮೆಲನ್, ಫ್ರೂಟ್ಸು ಆ ಥರದ್ದೆಲ್ಲ ತಿಂದರೆ ಜಾಸ್ತಿ ಹೈಡ್ರೇಟ್ ಆಗುತ್ತೆ. ನಾನು ಅಷ್ಟು ಹೈಡ್ರೇಟ್ ಮಾಡಿಕೊಂಡ್ರು ಡಿಹೈಡ್ರೇಟ್ ಆಗಿ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದೆ. ಬಟ್ ನೋಡಿ, ಬೆಂಗಳೂರಲ್ಲೆಲ್ಲ ಜಾಸ್ತಿನೇ ಇರುತ್ತೆ ಬಿಸಿಲು. ಹಾಗಾಗಿ ಮಜ್ಜಿಗೆ ಕುಡೀರಿ, ನೀರು ಕುಡೀರಿ. ಆದಷ್ಟು ವಾಟರ್ನ ಸೇವಿಸ್ತೀರಾ ಅಷ್ಟು ಒಳ್ಳೇದು ನಿಮಗೆ. ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂತನಾ? ತೋಟಕ್ಕೆ ಹೋಗ್ಬೇಕು ಗೈಸ್. ಚೆನ್ನಾಗಿದೆಯಾ ಔಟ್ಫಿಟ್? ಯೆಲ್ಲೋ ಕಲರ್ ಸ್ಕರ್ಟ್ ವಿತ್ ಬ್ಲ್ಯಾಕ್ ಟಾಪ್ ಹಾಕಿದ್ದೀನಿ. ಆ್ಯಂಡ್ ಇವಾಗ ಊಟ ಮಾಡಿಕೊಂಡು ರೆಡಿ ಆಗಬೇಕು. ಚೇತು ಆಮೇಲೆ ಜಾಯ್ನ್ ಆಗ್ತಾರೆ. ನಮ್ಮ ಹುಡುಗರೆಲ್ಲ ಕರ್ಕೊಂಡು ಹೋಗ್ತೀನಿ. ಅವ್ಯಾಸ್ ಎದ್ದಳು ಬರ್ರಪ್ಪ. ಎದ್ದು ಬನ್ನಿ, ಊಟ ಮಾಡೋಣ. ಬರಲ್ವ ನೀವು ಯಾರನೋ? ಬರೀ ಹಗ್ಲು 3 ಹೊತ್ತು ಫೋನ್ ಇಟ್ಕೊಂಡಿದ್ದೀರಲ್ಲ ಗೈಸ್. ಎಲ್ಲರೂ ಒಬ್ಬರಾದ್ರೆ ಇವನು ಇನ್ನೊಂದು ಥರ ಸೈಕ್ ಆಗ್ಬಿಟ್ಟಿಯಾನೆ ಗೈಸ್. ಮಾತಾಡ್ಸೋ ನೋಡಿ, ಮೊಬೈಲ್ ಪಟ್ ಅಂದ ತಕ್ಷಣ ರಿಯಾಕ್ಷನೇ ಚೇಂಜು. ಏನು ಪಾಪ ಸಾಧು ಮನುಷ್ಯ, ಎಣ್ಣೆ ಹಚ್ಕೊಂಡು ಒಳ್ಳೆ ಹುಡುಗಂತರ ಆ್ಯಕ್ಟ್ ಅದು ಗೈಸ್. ಒಳ್ಳೆ ಹುಡುಗರಲ್ಲ ಗೈಸ್. ನಮ್ಮ ಇವತ್ತು ವೇದಕ್ಕ ಏನು ಮಾಡ್ತಿದ್ದಾರೆ ಅಂದರೆ ಮುದ್ದೆ ಮಾಡ್ತಿದ್ದಾರೆ. ಇವತ್ತು ಮುದ್ದೆ ಊಟ ನಮ್ಮ ಮನೇಲಿ. ಮುದ್ದೆ ಜೊತೆ ಇದು ಮಳ್ಳೆ ಹುಳ್ಳಿಕಾಳು ಸಾಂಬಾರು ಗೈಸ್. ಬಿಸಿ ಬಿಸಿ ಮುದ್ದೆ ರೆಡಿ ಆಗಿದೆ, ಇವಾಗ ತಿನ್ನಬೇಕು. ಆ್ಯಕ್ಚುಲಿ ನಂಗೆ ಮುದ್ದೆ ತಿನ್ನೋದೇ ಗೊತ್ತಿಲ್ಲ ಗೊತ್ತಾ. ನಾನು ತಿಂದು ಹೆಂಗೆ ಅಂದರೆ ನುಂಗಲ್ಲ, ಅಗಿತೀನಿ. ನುಂಗಕ್ಕಾಗೋದೇ ಇಲ್ಲ. ಸಮ್ಮ ಬರ ಇಲ್ಲ. ಮುದ್ದೆ ಹೆಂಗೆ ತಿಂತೀಯ ನೀನು? ನುಂಗ್ತೀಯಾ? ಇವನೇ ಪರವಾಗಿಲ್ಲ, ನಾನು ತಿನ್ನೋದು ನೋಡು. ಇರ್ಬೇಕಾ? ನೀನು ಟ್ರೈ ಮಾಡು. ನಂಗೆ ನುಂಗಕ್ಕೆ ಬರ್ತಿಲ್ಲ. ಫಸ್ಟ್ ಇದನ್ನ ಫ್ಲಾಟ್ ಮಾಡು, ಆಮೇಲೆ ನುಂಗು. ಸಣ್ಣದ್ ತಗೋ ಪೀಸು. ನಂಗೆ ದಪ್ಪತ್ತು ಕೊಟ್ಟರು ನುಂಗ್ತೀನಿ ನಾನು. ನುಂಗು. ಹಾಂ ಅಕ್ಕ, ನಿಮಗೆ ಆಗಲ್ಲ ಬಿಡಕ್ಕ. ಗೈಸ್, ನಾವು ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀವಲ್ಲ, ಆನ್ ದಿ ವೇ ಇಲ್ಲಿ ನಿಲ್ಲಿಸಿ ಯಾವುದೋ ಒಂದು ಹಣ್ಣು ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಅವ್ರನ್ನ ಹಂಗಾಸೋಗಿ ಬಿಲ್ವರ್ ತಂಡು ಕುಯ್ರಿ ಅಂತಿದ್ದಾಳೆ. ಅದಕ್ಕೆ ನನಗೆ ನಗು ಬಂದ್ಬಿಡ್ತು. ಪಾತಾಳ. ನಮ್ಮ ಫ್ಯಾಮಿಲಿಗೆ ಅದೇ ಬೆಸ್ಟು. ಟಿ ಗಾಡಿ ಥರನೇ ಇರೋದದು. ಆಯ್ತಾ? ಚೆನ್ನಾಗಿದೆ ಗೈಸ್. ಫೋನು ನೇರಳೆಣ್ಣು ಥರ ಬಟ್ ಇದು ವೈಟ್ ಒಂಥರ ಸ್ವೀಟ್ ಇದೆ, ಒಂಥರ ಸಾಫ್ಟ್ ಆಗಿದೆ, ಚೆನ್ನಾಗಿದೆ. ಸೀಲೆಲ್ಲ ಅದೇ ಇರೋದು.
ಆದರೆ ಅಲ್ಲಿ ತೊಗೊಂಡೋಗ್ಬೇಕಷ್ಟೆ. ಗೈಸ್ ಇದು ಯಾವ ಹಣ್ಣು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ಇದು ಟೇಸ್ಟ್ ಹೆಂಗಿದೆ ಗೊತ್ತಾ, ಬಟರ್ ಫ್ರೂಟ್ ಥರ ಇದೆ ಗೈಸ್, ಆ ಥರ ಸ್ವೀಟ್ ಇದೆ. ಬನ್ನಿ ಬನ್ನಿ ಇವಾಗ ಹೋಗೋಣ, ಟೈಮ್ ಆಯಿತು, ಮಳೆ ಬರೋಂಗಾಗಿದೆ. ಗೈಸ್ ಏನು ಸಖತ್ತಾಗಿದೆ ಗೊತ್ತಾ ವೆದರು. ನಾನು ಎಕ್ಸ್ಪೆಕ್ಟ್ ಮಾಡಿದೆ ಮಳೆ ಬರುತ್ತೆ ಅಂತ, ಹಾಗೆ ಆಯಿತು. ಸೊ ಕೂಲ್ ವೆದರ್. ಆ್ಯಂಡ್ ಇವಾಗ ಕ್ಯಾಫೆಗೆ ಬಂದು ಸೊ ಎಲ್ಲ ಆರ್ಡರ್ ಮಾಡಿದ್ದಾರೆ, ಅಲ್ಲೋಗಿ ತಿಂತಾ ಇದ್ದಾರೆ. ಬಟ್ ಸೈಕಾಗಿದೆ ಗೈಸ್ ವೆದರ್ ಮಾತ್ರ. ಯಪ್ಪ ಬಿಸಿಲು ನೋಡಿ 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 ಸಾಕಾಗೋಗಿದೆ. ಇನ್ನೊಂದು 2 ದಿನ ಅಲ್ಲಿ ಆರಾಮಾಗಿದ್ದು ಚಿಕ್ಕಮಂಗ್ಳೂರಿಗೆ ಬರಬೇಕು ವಾಪಸ್. ಬಟ್ ಚೆನ್ನಾಗಿದೆ ಗೈಸ್. ಆ್ಯಂಡ್ ಇವಾಗ ಒಳಗಡೆ ಏನೇನು ಆರ್ಡರ್ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಸೊ ಬನ್ನಿ ಇವಾಗ. ಚೆನ್ನಾಗಿದೆಯಾ? ನಾನು ಆರ್ಡರ್ ಮಾಡಿರೋದು ಇದು ಕೊಕೊನಟ್ ಪುಡಿಂಗ್ ಆ್ಯಂಡ್ ನಾನು ಹಾಟ್ ಚಾಕ್ಲೇಟ್ ಆರ್ಡರ್ ಮಾಡಿದ್ದೆ ಗೈಸ್. ಆ್ಯಂಡ್ ಇವರೆಲ್ಲ ಕಾಫಿ ಆರ್ಡರ್ ಮಾಡಿದರು. ಟೇಸ್ಟ್ ಮಾಡೋಣ. ಸೊ ಸಾಕ್ಷಿ ಇಸ್ ಯು. ಬೈಕೋಬೇಡ ಸಾಕ್ಷಿ. ತುಂಬ ಸರಿ ಹೇಳ್ತಾ ಇದ್ಲು ಅವಳು, ಅಕ್ಕ ಕರ್ಕೊಂಡೋಗಿ ಅಕ್ಕ ಕರ್ಕೊಂಡೋಗಿ ಅಂತ. ಬಟ್ ನೆಕ್ಸ್ಟ್ ಟೈಮ್ ಸಾಕ್ಷಿ ಕರ್ಕೊಬರ್ತೀನಿ. ಚೆನ್ನಾಗಿ ಡಯಟ್ ಮಾಡೋದಾಯ್ತಾ, ಇಲ್ಲಿ ಬಂದು ಈ ಥರ ತಿನ್ನೋದು. ಏನೂ ಮಾಡೋಕ್ಕಾಗಲ್ಲ, ಹೊರಗಡೆ ಬಂದಾಗ ಡಯಟ್ ಹೋಗುತ್ತೆ. ನಾನು ಹಾಟ್ ಚಾಕ್ಲೇಟ್ ಆರ್ಡರ್ ಮಾಡಿದ್ದೆ, ನಾಟ್ ಬ್ಯಾಡ್. ಗೈಸ್ ನಾವು ಬಂದು ಅರ್ಧ ಗಂಟೆ ಆಯಿತು, ಇನ್ನೂ ಬಂದಿರಲಿಲ್ಲ. ಇವಾಗ ಬಂದು ನಮ್ಮ ಮಕ್ಕಳೆಲ್ಲ ಬಂದರು. ಫಸ್ಟಿಗೆ ಸುದೀಪ, ಸಾಕ್ಷಿ ಎಷ್ಟು ನೆನ್ಸ್ಕೊಂಡೆ ಗೊತ್ತಾ ಸಾಕ್ಷಿ? ಅಯ್ಯಯ್ಯೋ ಎಷ್ಟು ಮಿಸ್ ಮಾಡ್ಕೊಂಡೆ. ಬಿಡು ಹೋಗ್ಲಿ, ಉರ್ಸಕ್ಕೆ ಅಂತಾನೆ ಇದ್ದೀರಾ, ಉರ್ಕೊಳಕ್ಕೆ ಅಂತಾನೆ ಇದ್ದೀನಿ. ಗೈಸ್ ಹೇಳಿಲ್ವಾ, ಉರ್ಕೊಳಕ್ಕಂತ ರೆಡಿ ಇದೆಯಾ ನೀನು? ಕಿಂಗ್ಡಮ್ ಕಿಂಗ್ಡಮ್. ಆಮೇಲೆ ಟೆಲಿಫೋನ್ ಗೆಳತಿ. ಯಾರ್ದಿದು ಟಾಪು? ನಿಮ್ಮ ಅಣ್ಣಂದಲ್ಲ? ಗೈಸ್ ಅವಳದೇ ಜೀವನ ಕಣ್ರಿ. ಇಷ್ಟು ದಿನ ನನಗೆ ಹೆಣ್ಮಕ್ಳು ಥರ ಬಟ್ಟೆ ಹಾಕೊಂಡು ಸಾಕಾಗೋಯ್ತು. ಅದಕ್ಕೆ ಐ ಆಮ್ ಫ್ರೀ ನೌ. ಓಕೆ ನೋಡು, ದಿಸ್ ಇಸ್ ಫ್ರೀನೆಸ್. ಏನು ತಿಂದಿದ್ದೆ ನನ್ನ ಬಿಟ್ಟು? ನಾನು ಕೊಕೊನಟ್ ಪುಡಿಂಗ್, ಹಾಟ್ ಚಾಕ್ಲೇಟ್ ತಿಂದೆ. ಓ ಬಾಯ್ಸ್ ಹೋದ ತಕ್ಷಣ ಸೆಟ್ಲ್ ಆಗಿದ್ದಾರೆ ಅಲ್ಲಿ. ಗೈಸ್ ಇವರೆಲ್ಲ ಚೆನ್ನಾಗಿ ತಿನ್ಕೊಂಡು ಬಂದಿರೋದು. ಇವ್ರೇನ್ ಸಾಮಾನ್ಯ ಮಕ್ಕಳಲ್ಲ, ಬೇಕು ಅಂತ ಉರ್ಸಕ್ಕೆ ಹೋಗಿರೋದು. ಐನೋ, ಆದ್ರೂ ನಾವು ಕ್ಯಾಪುಚಿನೋ ಆ್ಯಂಡ್ ಹಾಟ್ ಚಾಕ್ಲೇಟ್ ಆ್ಯಂಡ್ ಕೊಕೊನಟ್ ಪುಡಿಂಗ್ ಅದೆಲ್ಲ ತಿಂದ್ವಿ ಗೊತ್ತಾ. ಆದ್ರೂ ನೀವು ನಮ್ದು ಲೋಕಲ್ ಶಾಪಲ್ಲಿ ಕಾಫಿ ಕುಡ್ದಷ್ಟೇನು ಚೆನ್ನಾಗಿರಲ್ಲ ನಿಮ್ದು. ಅದು ಡೈಲಿ ಕುಡಿತೀವಿ. ವ್ಯೂ ವ್ಯೂ ಗೊತ್ತಾ? ನಮ್ದೆಂತ ವ್ಯೂ ಗೊತ್ತಾ? ಮಳೆ ಬರ್ತಿತ್ತು, ನಮ್ದು ಫುಲ್ ಫಾಗು, ಮಳೆ, ಬೆಟ್ಟದ ಮೇಲ್ಗಡೆ. ಅಯ್ಯೋ ಎಷ್ಟು ಕ್ಯೂಟ್ ಆಗಿತ್ತು, ಮಿಸ್ ಮಾಡ್ಕೊಂಡು ಚೇತನ. ಬಾಯ್. ಆಪರೇಷನ್ ಬೋನ್. ಹಾಂ, ಆಪ್ರೇಷನ್ ಬೋಂಡ. ಆಪ್ರೇಷನ್ ಮಾಡ್ಕೊಂಡು ತಿನ್ನೋದ ಇದು? ನಂಗೆ ಒಂದು ಹುಷಾರಿಲ್ದಂಗಾಗಿ ಏನೇನೋ ತಿಂದ್ಬಿಟ್ಟೆ. ಸಾಕು, ಸ್ಟಾಪ್. ಗೈಸ್ ಎಷ್ಟೋ ತನಕ ಆಟಾಡಾಯಿತು. ಆ್ಯಂಡ್ ಇವಾಗ ಊಟದ ಸಮಯ. ನಮ್ಮ ಮನೇಲಿ ಎಲ್ಲರೂ ಪಾಪ ಅರೇಂಜ್ ಮಾಡಿಟ್ಟಿದ್ದಾರೆ. ಫ್ರೂಟ್ಸು, 2 ಥರ ಸಾಂಬಾರು, ಚಟ್ನಿ, ಚಪಾತಿ ಮಾಡಿದ್ದಾರೆ, ಅನ್ನ ಇದೆ. ಸೊ ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ತಿಂತೀನಿ. ಅದಕ್ಕಿಂತ ಮುಂಚೆ ವಾಟರ್ ಮಿಲನ್ ತಿಂದ್ಬಿಡೋಣ. ನಾನು ಇವಾಗ ಊಟ ಮಾಡಬೇಕು. ಚೇತು ಎಲ್ಲೋಗಿದ್ದಾಳೆ ಗೊತ್ತಿಲ್ಲ. ಚೇತನ, ಊಟಕ್ಕೆ ಬನ್ನಿ. ಏನು ಮಾಡ್ತೀರಾ? ಗುಡ್ ಗೈಸ್, ರಿಪ್ಲೈ ಕೊಡಬೇಕು. ಆ್ಯಕ್ಚುಲಿ ಇವತ್ತು ಅಪ್ಲೋಡ್ ಮಾಡಿದ್ನಲ್ಲ ಫ್ರೈಡೇ ಸೀರೀಸಿಗೆ,
ಸಖತ್ತಾಗಿ ಕಾಮೆಂಟ್ಸ್ ಬಂದಿದೆ. ಅದಕ್ಕೆ ಲಿಟ್ರಲಿ ರಿಪ್ಲೈ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಟೈಮ್ ಬೇಕು, ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರಲ್ಲ, ಸೊ ನಾಳೆಯಿಂದ ರಿಪ್ಲೈ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಟ್ ಒನ್ ಥಿಂಗ್ ಅಪ್ರಿಷಿಯೇಟ್ ಮಾಡಬೇಕಾಗಿರೋ ವಿಚಾರ ಅಂದರೆ, ತುಂಬ ಸ್ವಲ್ಪ ನೆಗೆಟಿವ್ ಅನಿಸೋ ಕಮೆಂಟ್ಗಳಿಗೆ ತುಂಬ ಜನ ಅವ್ರವರೇ ಇನಿಷಿಯೇಟಿವ್ ತೊಗೊಂಡು ರಿಪ್ಲೈ ಕೊಟ್ಟಿದ್ದಾರೆ. ಅದನ್ನ ನೋಡೋಕೆ ಖುಷಿ ಆಗ್ತಿದೆ ಇದರಲ್ಲಿ. ಆ್ಯಕ್ಚುಲಿ ಹೌದಾ? ಪರ್ಟಿಕ್ಯುಲರ್ಲಿ ಇದರಲ್ಲಿ ನಾನು ಅದನ್ನ ನೋಡ್ತಿದ್ದೆ ಎಲ್ಲದಕ್ಕಿಂತ. ಅವ್ರೇನೋ ನೆಗೆಟಿವ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ರಿಪ್ಲೈ ಬೇರೆಯವ್ರು ಕೊಟ್ಟಿರೋದು ಓಕೆ ಹಿಂಗೆ ಅಂತ. ಸೊ ಓಕೆ, ಪೀಪಲ್ ಆರ್ ಟಾಕಿಂಗ್ ಅಬೌಟ್ ಥಿಂಗ್ಸ್ ಅನ್ನೋ ಥರ. ಅದೇ ಹೌದು, ಬಟ್ಟೆ ಬಗ್ಗೆ ಅಲ್ವಾ, ಸೊ ಜಸ್ಟಿಫಿಕೇಶನ್ ಬಂದೇ ಬರುತ್ತೆ. ನಿಮಗೆ ಒಂದು ಸರ್ಪ್ರೈಸ್ ತೋರಿಸ್ತೀನಿ. ಲೈಟ್ ಹುಳ ನೋಡಿದ್ದೀರಾ? ಲೈಟ್ ಹುಳ ಹೆಂಗಿರುತ್ತೆ ಅಂತ ಬಾ, ಕತ್ಲಲ್ಲಿ ತೋರಿಸ್ತೀನಿ. ನೋ ಫ್ಲ್ಯಾಶ್ ಕಾಣಲ್ಲ ಹುಳ ಹೆಂಗಿದೆ ಅಂತ. ಗೈಸ್, ಇದು ಹುಳ. ಲೈಟ್ ಆಫ್ ಮಾಡಿದ್ರೆ ಲೈಟ್ ಆಗುತ್ತೆ, ಲೈಟ್ ಕಾಣುತ್ತೆ. ಲೈಟ್ ಹುಳ. ಏನೇ ಡಯಟ್ ಮಾಡಿದ್ರು ರಾತ್ರಿ ಹೊತ್ತು ಸ್ಕಿಪ್ ಮಾಡ್ದಲ್ಲ ಇರೋಕ್ಕಂತೂ ಆಗಲ್ಲ. ಇವತ್ತಂತೂ ಓವರ್ ಆಗಿ ತಿಂದ್ಬಿಟ್ಟಿದ್ದೀನಿ. ಟೊಮ್ಯಾಟೊ ಚಟ್ನಿ ಜೊತೆ ತುಪ್ಪ, ಸೂಪರ್. ನಮ್ಮಮ್ಮ ಮಾಡಿದ್ದು. ಗೈಸ್, ಇವಾಗ ನಾವು ಮಲ್ಕೊಳಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವತ್ತಿನ ಡೇ ಸಕ್ಕತ್ತಾಗಿತ್ತು, ಎಂಜಾಯ್ ಮಾಡಿದ್ದೀವಿ. ಮಳೆ, ಬಿಸಿಲು, ಚಳಿ ಎಲ್ಲ ಮಿಕ್ಸ್ ಎಕ್ಸ್ಪೀರಿಯನ್ಸ್ ಮಾಡಿದೆ. ಆ್ಯಂಡ್ ಇವಾಗ ಸ್ವಲ್ಪ ಹಂಗೆ ಊನೋ ಕಾರ್ಡ್ಸ್ ಆಡಿ ಮಲ್ಕೊತೀವಿ. ಆ್ಯಂಡ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾಳೆ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಭಾವಿಸ್ತೀನಿ. ಆ್ಯಂಡ್ ಲವ್ ಯು ಆಲ್. ಟೇಕ್ ಕೇರ್. ಶುಭರಾತ್ರಿ. ಬಾಯ್.